ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಎಂದಿನಂತೆ ಮತ್ತೊಂದು ಮಾರ್ನಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಆ್ಯಕ್ಚುಲಾಗಿ ಮಾರ್ನಿಂಗ್ ಸ್ವಲ್ಪ ಸಲಾಡನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ವೆಜ್ಜೀಸ್ಗಳನ್ನು ಔಟ್ಸೈಡ್ ತಗೊಳ್ತಾ ಇದ್ದೆ. ಯೂಶಲಿ ನಾನು ಫ್ರಿಡ್ಜ್ಗಳಲ್ಲಿ ಇಟ್ಕೊಳ್ತೀನಿ ಎಲ್ಲ ವೆಜಿಟೇಬಲ್ಲು, ಹಾಗೆ ಕಟ್ ಮಾಡಿರೋಂಥ ವೆಜಿಟೇಬಲ್ಗಳನ್ನು ಡೀಪ್ ಫ್ರೀಸರಲ್ಲಿ ಇಟ್ಕೊಳ್ತೀನಿ. ಸೊ ನಾನಿಲ್ಲಿ ಸಲಾಡ್ ಮಾಡೋದಕ್ಕೆ ಕಾರ್ನು, ಬ್ರಾಕೋಲಿ ಹಾಗೆ ನೆನೆಸಿಟ್ಕೊಂಡಿರೋಂಥ ಕಾಳುಗಳು ಇವೆಲ್ಲವನ್ನು ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ನೆನೆಸಿರೋಂಥ ಕಡಲೆ ಬೀಜ ಹಾಗೆ ಕಾಬುಲಿಯನ್ನು ಮೊದಲು ಸ್ಟೀಮರ್ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ಕಾರ್ನನ್ನು ಕೂಡ ಹಾಕ್ಕೊಳ್ತೀನಿ. ಇದು ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಬೇಯೋದಕ್ಕೆ ಬಿಟ್ಕೊಳ್ತಾ ಇದ್ದೀನಿ. ನಂತರ ನಾನು ವೆಜಿಟೇಬಲ್ಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯೂಶಲಿ ಲೈಕ್ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಅಂದರೆ ಕಂಪ್ಲೀಟ್ ವೆಜಿಟೇಬಲ್ ಸಲಾಡ್ ಆಗಿರುತ್ತೆ. ಸೊ ಆಫ್ಟರ್ನೂನ್ ಕಂಪ್ಲೀಟ್ ಮೀಲ್ಸ್ ಆಗಿರೋ ಅಂಥ ಫುಡ್ಗಳನ್ನು ತಗೊಳ್ತೀನಿ. ಕಂಪ್ಲೀಟ್ ಬ್ಯಾಲೆನ್ಸ್ ಇರುತ್ತೆ. ನೈಟ್ ಡಿನ್ನರ್ ಕೂಡ ಬ್ಯಾಲೆನ್ಸ್ಡ್ ಮೀಲ್ ಆಗಿರುತ್ತೆ. ಸೊ ಹಾಗಾಗಿ ವೆಜಿಟೇಬಲ್ನೆಲ್ಲ ವಾಶ್ ಮಾಡಿ ಕಟ್ ಮಾಡಿ ಸ್ಟೀಮರ್ ಪ್ಲೇಟ್ಗೆ ಇಟ್ಕೊಂಡೆ. ಬೀಟ್ರೋಟನ್ನು ಮಾತ್ರ ಸೆಪ್ರೇಟ್ ಒಂದು ಬಟ್ಲಲ್ಲಿ ಇಟ್ಕೊಳ್ತೀನಿ. ಇಲ್ಲ ಅಂದರೆ ಸ್ಟೀಮರ್ ಪ್ಲೇಟಲ್ಲೇ ಇಟ್ಕೊಂಡ್ರೆ ಎಲ್ಲ ಕಲರ್ ಆಗಿಬಿಡುತ್ತೆ. ಹಾಗಾಗಿ ಬೀಟ್ರೋಟನ್ನು ಜಸ್ಟ್ ಒಂದು ಬೌಲಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತೀನಿ. ನಂತರ ನಾನು ಬೀನ್ಸು, ಕ್ಯಾರೆಟು ಹಾಗೆ ಸ್ವೀಟ್ ಪೊಟ್ಯಾಟೊ, ಬ್ರಾಕೋಲಿ ಇವೆಲ್ಲವನ್ನು ಸ್ಟೀಮರ್ ಪ್ಲೇಟ್ ಮೇಲೆ ಇಟ್ಕೊಂಡು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸುಮಾರು ಒಂದು 10-15 ನಿಮಿಷ ಬೇಯಿಸಬೇಕು. ಕಾಳನ್ನು ಆಲ್ರೆಡಿ 10 ನಿಮಿಷ ಬೇಯಿಸಿದ್ದೀನಿ. ಸೊ ಟೋಟಲಿ 25 ನಿಮಿಷಕ್ಕೆ ಸಲಾಡ್ಗೆ ಬೇಕಾಗಿರೋಂಥ ವೆಜ್ಜೀಸ್ ಎಲ್ಲ ರೆಡಿ ಆಗುತ್ತೆ. ಹಾಗೆ ನನಗೆ ಮತ್ತು ಹಸ್ಬೆಂಡ್ಗೆ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋಬೇಕು ಅಂದ್ಬಿಟ್ಟು ಒಂದು ಅರ್ಧ ಬೀಟ್ರೂಟು ಹಾಗೆ ಒಂದು ಕ್ಯಾರೆಟನ್ನು ಹಾಕ್ಕೊಂಡು ಡ್ರಿಂಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಸ್ಟ್ರೈನ್ ಮಾಡ್ಕೋಬೇಕು, ಏಕೆಂದರೆ ಮಾರ್ನಿಂಗ್ಗೆ ಫುಲ್ ಹೆವಿ ಆದರೆ ಡೈಜೆಸ್ಟ್ ಆಗಲ್ಲ. ಸೊ ಡಿಟಾಕ್ಸ್ ಡ್ರಿಂಕ್ ಕಂಪ್ಲೀಟ್ ಲೈಕ್ ಫೈಬರ್ ಕಂಟೆಂಟಿಂದ ಸ್ವಲ್ಪ ಫ್ರೀ ಆಗಿರಬೇಕು ಅಂದ್ಬಿಟ್ಟು ಈ ರೀತಿ ಡಿಟಾಕ್ಸ್ ಡ್ರಿಂಕ್ಗಳನ್ನು ಮಾಡ್ಕೊಳ್ತೀವಿ. ಸೊ ನಾನು ಮತ್ತು ಹಸ್ಬೆಂಡ್ ಯೂಶಲಿ ಅವರು ವರ್ಕೌಟ್ ಮುಗಿಸಿ ಬರ್ತಾರೆ, ಆ ಟೈಮ್ಗೆ ಅವರು ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ತಾರೆ. ಸೊ ನಾನು ಅಷ್ಟೊತ್ತಿಗೆ ನಾನೆಲ್ಲ ಪ್ರಿಪ್ರೇಷನ್ಗಳನ್ನು ಮಾಡಿಕೊಂಡು ಅವ್ರ ಜೊತೆ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡ್ತೀವಿ. ಮಕ್ಕಳು ಮಲಗಿರ್ತಾರಲ್ಲ, ಸೊ ನಮ್ಮ ಜೊತೆ ಸ್ವಲ್ಪ ಲೈಕ್ ಇಬ್ಬರು ಮಾತಾಡೋದು, ಸ್ವಲ್ಪ ಅದು ಇದು ಮಾತಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಇರಬೇಕಾಗಿರುತ್ತೆ. ಸೊ ಆ ಟೈಮ್ಗಳನ್ನು ಯೂಶಲಿ ಮಾರ್ನಿಂಗ್ ಸಿಗುತ್ತೆ ನಮಗೆ. ಸೊ ಹಾಗಾಗಿ ಆರಾಮ್ಸೆ ಮಾತಾಡಿಕೊಂಡು ಒಂದು ಲೈಕ್ ಒಂದು 20 ಮಿನಿಟ್ಸೇ ಆಗುತ್ತೆ ನಾವು ಡಿಟಾಕ್ಸ್ ಡ್ರಿಂಕ್ಸ್ ಕುಡಿಯೋದಕ್ಕೆ. ಅದಾದ ನಂತರ ಅವರು ರೆಡಿ ಆಗೋಕೆ ಹೋಗ್ತಾರೆ. ಅಷ್ಟೊತ್ತಿಗೆ ನನಗೆ ವೆಜಿಟೇಬಲ್ ಎಲ್ಲ ರೆಡಿ ಆಗಿದೆ, ಎಲ್ಲ ಸ್ಟೀಮ್ ಆಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ. ಸೊ ವೆಜಿಟೇಬಲ್ಲು ಬೆಂದಿದೆ, ಹಾಗೆ ಕೆಳಗಡೆ ಕಾಳುಗಳನ್ನು ಇಟ್ಟಿದ್ನಲ್ಲ ಅದು ಕೂಡ ಬೆಂದಿದೆ. ಸೊ ನೀವು ಈ ರೀತಿ ವೆಜಿಟೇಬಲ್ಲು, ಕಾಳು ಎಲ್ಲವನ್ನು ಅಟ್ ಎ ಟೈಮ್ ಬೇಯಿಸ್ಕೊಳ್ಳೋದ್ರಿಂದ ಗ್ಯಾಸು ವೇಸ್ಟ್ ಆಗಲ್ಲ. ಹಾಗೆ ಹೆಲ್ತಿ ವರ್ಷನ್ ಆಫ್ ಕುಕ್ಕಿಂಗ್, ಇದು ಸ್ಟಾಕ್ ಕುಕ್ಕಿಂಗ್ ಅಂತ ಹೇಳ್ತಾರೆ ಈ ರೀತಿ ಮಾಡೋದಕ್ಕೆ. ಹಾಗೆ ಪಕ್ಕದಲ್ಲಿ ಅನ್ನಕ್ಕೆ ಕೂಡ ಇಡ್ತಾ ಇದ್ದೀನಿ. ಸೊ ಯೂಶಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅನ್ನಕ್ಕೆ ಇಡ್ತಾ ಇದ್ದೀನಿ. ಯೂಶಲಿ ನಾನು ಆಲ್ರೆಡಿ ಟ್ರಿಕ್ಕನ್ನು ಹೇಳಿದ್ದೀನಿ, ಲೈಕ್ ಅಲ್ಯೂಮಿನಿಯಂ ಫಾಯಿಲನ್ನು ನಾನು ಮೇಲೆ ಇಡ್ತೀನಿ. ಸೊ ಹಾಗಿಟ್ಟಾಗ ನೀರು ಈಚೆ ಎಲ್ಲ ಸಿಡಿಯಲ್ಲ, ಕುಕ್ಕರ್ ಗ್ಯಾಸ್ ಸ್ಟವ್ ಎಲ್ಲ ಹಾಳಾಗಲ್ಲ. ನಂಗೆ ವಿಡಿಯೋ ಮಾಡಬೇಕಾದ್ರೂ ಕೂಡ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಪಕ್ಕದಲ್ಲೇ ಅನ್ನ ಕೂಡ ಆಗ್ತಾ ಇದೆ. ಮೀನ್ ವೈಲ್ ನಾನು ಸಲಾಡ್ಗಳನ್ನು ಕೂಡ ಮಾಡ್ಕೊಳ್ತೀನಿ, ಹಾಗೆ ಎಲ್ಲ ರೆಸಿಪಿಗಳನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ತೀನಿ. ಹಾಗೆ ಹಸ್ಬೆಂಡ್ಗೆ ಬಾಕ್ಸ್ಗಳನ್ನು ಮಾಡಿ ಕಳಿಸ್ಬೇಕಲ್ಲ, ಅದನ್ನು ಕೂಡ ಮಾಡಿ ಕಳಿಸ್ತೀನಿ. ಇದಾದ ನಂತರ ನಾನಿವತ್ತು ರೈಸ್ ಸಾಂಬಾರನ್ನು ಮಾಡಿ ಕಳಿಸೋಣ ಅಂದ್ಕೊಂಡೆ ಮಕ್ಕಳಿಗೆ, ಸ್ವಲ್ಪ ಚೆನ್ನಾಗಿರುತ್ತೆ ಮಧ್ಯಾಹ್ನ ತಿನ್ನೋದಕ್ಕೆ ಅಂದ್ಬಿಟ್ಟು. ಹಾಗಾಗಿ ಈರುಳ್ಳಿ, ಟೊಮೆಟೊ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದು ಕುಕ್ಕರ್ಗೆ ನಾನು ತೊಗರಿಬೇಳೆ ಮತ್ತು ಹೆಸರುಬೇಳೆಯನ್ನು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿ, ಅದಾದ ನಂತರ ಇದಕ್ಕೆ ಈರುಳ್ಳಿ, ಟೊಮೆಟೊ, 1 ಈರುಳ್ಳಿ 2 ಟೊಮೆಟೊ ಈ ರೀತಿ ಡಬಲ್ ಕ್ವಾಂಟಿಟಿ ಇರಬೇಕು ಯಾವಾಗೂ. ಸೊ ನಾನಿಲ್ಲಿ 1 ಈರುಳ್ಳಿ, 3 ಟೊಮೆಟೊ, 2 ಮೆಣಸಿನ್ಕಾಯಿ, ಒಂದು 8-10 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಖಾರದ ಪುಡಿ ಅಂದರೆ 1 ಸ್ಪೂನ್ ಖಾರದ ಪುಡಿ, 2 ಸ್ಪೂನು ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ 1/4 ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಸೊ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ, ಉಪ್ಪು ಆಮೇಲೆ ನೋಡಿ ಹಾಕ್ಕೊಳ್ತೀನಿ ನಾನು. ಸೊ ಲಿಡನ್ನು ಕ್ಲೋಸ್ ಮಾಡಿ ಸುಮಾರು 4 ವಿಷಲನ್ನು ಕೂಗಿಸ್ಕೊಳ್ತೀನಿ. ಸೊ ಕಾಳೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು ಮಕ್ಕಳಿಗೆ, ಹಾಗಾಗಿ ಒಂದು 4 ವಿಷಲನ್ನು ಕೂಗಿಸ್ಕೊಳ್ತೀನಿ. ಸೊ ನೋಡಿ ಈಗ ಒಂದು 4 ವಿಷಲ್ ಆಗಿ ಸ್ವಲ್ಪ ಆರಿದೆ. ಈಗ ಲಿಡನ್ನು ಕ್ಲೋಸ್ ಮಾಡಿ ಒಮ್ಮೆ ಸ್ಮ್ಯಾಶ್ ಕೊಡ್ತಾ ಇದ್ದೀನಿ. ಸೊ ಫೈನಲ್ ಆಗಿ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ರೈಸ್ ಆಲ್ರೆಡಿ ರೆಡಿ ಆಗಿದೆ ನೋಡಿ, ಅನ್ನ ಆಗಿದೆ, ಸಾಂಬಾರು ಆಗಿದೆ. ನನ್ನ ಗ್ಯಾಸ್ ಸ್ಟವ್ ಅಂತೂ ಎಲ್ಲೂ ಏನೂ ಸಿಡ್ದಿಲ್ಲ, ಹಾಳಾಗಿಲ್ಲ. ಸೊ ಹಿಂಗೆ ಮಾಡೋದ್ರಿಂದ ನಿಮಗೆ ಟೈಮ್ ಕೂಡ ಕನ್ಸ್ಯೂಮ್ ಆಗುತ್ತೆ ಮತ್ತು ಡಬಲ್ ವರ್ಕ್ ಆಗೋದಿಲ್ಲ. ಸೊ ಇದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಂಥ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದೆ, ಅದ್ರ ರಸವನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ತಾ
ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಬೇಕಾಗಿತ್ತು, ಉಪ್ಪನ್ನು ಈಗ ಹಾಕ್ಕೊಳ್ತಿದ್ದೀನಿ. ಇತ್ತೀಚೆಗೆ ಕಲ್ಲುಪ್ಪು ಹಾಕ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಅಳತೆ ಸರಿಯಾಗಿ ಸಿಗೋಲ್ಲ. ಹಾಗಾಗಿ ನಾನು ಫೈನಲ್ ಆಗಿ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ತೀನಿ. ನಂತರ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಅದು ಸಿಡಿದ ನಂತರ ಇದಕ್ಕೆ ಸ್ವಲ್ಪ ಇಂಗು ಹಾಗೆ ಕರಿಬೇವನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಮಾಡಿ ಇದನ್ನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರ್ ಪುಡಿಯನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ. ಸೊ ಸಾಂಬಾರ್ ಕಲರ್ ಕೂಡ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಒಗ್ಗರಣೆಯನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಆದರೆ ಸಾಂಬಾರ್ ರೆಡಿ ಆಗುತ್ತೆ. ಸೊ ರೈಸ್ ಜೊತೆ ಇವನ್ ಇಡ್ಲಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಫೈನಲ್ ಆಗಿ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮಕ್ಳಿಗಾಗಿ ತುಪ್ಪವನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ. ಹಾಗೆ ಸಲಾಡ್ಗೆ ವೆಜಿಟೇಬಲ್ ಎಲ್ಲ ಬೆಂದಿದೆ. ಹಾಗೆ ಪಕ್ಕದಲ್ಲಿ ನಾನು ಪ್ರೋಟೀನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಟೋಫು ಮತ್ತು ಪನ್ನೀರ್ ಎರಡನ್ನೂ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ಲೈಕ್ ಹಸ್ಬೆಂಡ್ಗೆ ಸಫಿಷಿಯೆಂಟ್ ಕ್ವಾಂಟಿಟಿ ಪ್ರೋಟೀನ್ ಬೇಕು, ಹಾಗೆ ನನಗೂ ಕೂಡ ಬೇಕು, ಮಕ್ಳಿಗೂ ಕೂಡ ಪನ್ನೀರು ಟೋಫುವನ್ನು ಕೊಡ್ತೀನಿ. ಸೊ ಹಾಗಾಗಿ ಎಲ್ಲರಿಗೂ ಸೇರಿ ನಾನು ಇಲ್ಲಿ ಪ್ರೋಟೀನ್ ಮತ್ತು ಪನ್ನೀರ್ ಎರಡನ್ನೂ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಇದನ್ನು ನಾನು ಸಲಾಡ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಕಾಳು ಆಲ್ರೆಡಿ ಬೆಂದಿತ್ತಲ್ಲ, ಅದನ್ನು ಸ್ಟ್ರೈನ್ ಮಾಡಿಕೊಂಡು ಕಾಳನ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊಂಡೆ. ಹಾಗೆ ಬೇಯಿಸಿದಂಥ ಗೆಣಸು, ಬ್ರಾಕೋಲಿ, ಬೀನ್ಸು, ಕ್ಯಾರೆಟು ಇವೆಲ್ಲವನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಸ್ಟೀಮ್ ಮಾಡಿ ಬೇಯಿಸ್ಕೊಂಡಿರೋಂಥ ವೆಜಿಟೇಬಲ್ನ ನೀವು ಯೂಸ್ ಮಾಡಿದ್ರೆ ವೆಜಿಟೇಬಲ್ ಇರೋಂಥ ಕಂಟೆಂಟು ಹಾಳಾಗಲ್ಲ, ಜಸ್ಟ್ ಸ್ಟೀಮಲ್ಲಿ ಬೆಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೀಟ್ರೂಟನ್ನು ಕೂಡ ನಾನು ಸಪ್ರೇಟ್ ಬೇಯಿಸ್ಕೊಂಡಿದ್ದೆ ಅಲ್ಲ, ಅದನ್ನು ಸ್ಟ್ರೈನ್ ಮಾಡಿ ಹಾಕ್ಕೊಂಡು ಇದಕ್ಕೆ ಒಂದು ಟೊಮೆಟೊ, ಅರ್ಧ ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರು, ಅರ್ಧ ಸ್ಪೂನ್ ಸಾಲ್ಟನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಈಗ ಸಲಾಡ್ ಕಂಪ್ಲೀಟ್ಲಿ ರೆಡಿ ಆಗಿದೆ. ನೀವು ಇದಕ್ಕೆ ಪಾಲಕ್ ಬೇಕಿದ್ರೆ ರಾ ಪಾಲಕ್ ಹಾಗೆ ಹಾಕ್ಕೋಬೋದು. ಸೊ ನಾನು ಇದ್ರ ಜೊತೆಗೆ ಫೈನಲ್ ಆಗಿ ಇದ್ರ ಮೇಲೆ ಪನ್ನೀರು ಮತ್ತು ಟೋಫುವನ್ನು ಟಾಪ್ ಅಪ್ ಮಾಡ್ತಾ ಇದ್ದೀನಿ. ಸೊ ಸಲಾಡ್ ಕಂಪ್ಲೀಟ್ಲಿ ರೆಡಿ. ಸೊ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್ ಆಗುತ್ತೆ ಇದು. ನೀವು ಇನ್ ಕೇಸ್ ನೀವು ತಿಂತೀರಾ, ಬ್ರೇಕ್ಫಾಸ್ಟ್ ತಿಂತೀರಾ, ಡಯಟಲ್ಲಿದ್ದೀರಿ, ಇಂಟರ್ಮಿಡಿಯೆಂಟ್ ಫಾಸ್ಟಿಂಗಲ್ಲಿದ್ದೀರಿ, ವೆಯ್ಟ್ ಲಾಸ್ ಮಾಡ್ತಿದ್ದೀರಿ ಅಂದರೆ ಈ ರೀತಿ ಸಲಾಡ್ಗಳನ್ನು ನೀವು ಮಾಡ್ಕೋಬೋದು. ಸೊ ಹಾಗೆ ಮಕ್ಕಳಿಗೆ ಬಾಕ್ಸನ್ನು ಕೂಡ ಪ್ಯಾಕ್ ಮಾಡ್ತಾ ಇದ್ದೆ. ರೈಸ್ ಆಗಿತ್ತು, ಸಾಂಬಾರ್ ಆಗಿತ್ತು. ಹಾಗೆ ಅವರಿಗೆ ರೈಸ್ ಸಾಂಬಾರ್ ಪ್ಯಾಕ್ ಮಾಡಿ ಇಟ್ಬಿಟ್ಟೆ. ಸೊ ಯೂಶಲಿ ಲೈಕ್ ಈಗ ಆದ ತಕ್ಷಣ ಒಂದೊಂದೇ ವರ್ಕ್ಗಳನ್ನು ಮುಗಿಸ್ಕೊಂಡ್ಬಿಟ್ರೆ ಅವ್ರದ್ದು ವರ್ಕ್ ಮುಗಿಯುತ್ತೆ, ನಂದು ವರ್ಕು ಈಸಿ ಆಗುತ್ತೆ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಫ್ರೂಟ್ಸನ್ನು ಕೊಡ್ತಾ ಇದ್ದೀನಿ. ಮಾರ್ನಿಂಗ್ಗೆ ಅವರು ಟಿಫನ್ನು ಸಲಾಡ್ ಎಲ್ಲ ತಿನ್ಕೊಂಡು ಹೋಗೋದ್ರಿಂದ ಸೊ ಮಾರ್ನಿಂಗ್ ಜಸ್ಟ್ ಲೈಕ್ 11 o'clockಗೆ ಸ್ನ್ಯಾಕ್ಸ್ ಥರ ಸ್ವಲ್ಪ ಸಲಾಡು ಹಾಗೆ ಫ್ರೂಟ್ಸನ್ನು ಕೊಡ್ತಾ ಇದ್ದೀನಿ. ಸ್ಟ್ರಾಬೆರಿ, ಆರೆಂಜು ಹಾಗೆ ಸ್ವಲ್ಪ ಸಲಾಡನ್ನು ಕೊಟ್ಟು ಅವ್ರ ಬ್ರೇಕ್ಫಾಸ್ಟ್ಗೆ ಕಂಪ್ಲೀಟ್ ಆಗುತ್ತೆ. ಸೊ ನಮ್ಮ ಜೊತೆನೇ ಸ್ವಲ್ಪ ರೈಸು ಸಾಂಬಾರೆಲ್ಲ ತಿನ್ಕೊಂಡು ಹೋಗೋದ್ರಿಂದ ಅವ್ರಿಗೆ ಇದು ಸಫಿಷಿಯೆಂಟ್ ಕ್ವಾಂಟಿಟಿ. ಹಾಗೆ ಹಸ್ಬೆಂಡ್ ಇವತ್ತೇ ಬ್ರೇಕ್ಫಾಸ್ಟ್ ಇಲ್ಲೇ ಮಾಡ್ತೀನಿ, ಲೀವಲ್ಲಿ ಇದ್ದೀನಿ ಅಂದರು. ಹಾಗೆ ಸಲಾಡನ್ನು ಅವ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಆಗಿ ಹಾಕ್ಕೊಟ್ಟೆ. ಸೊ ಪನ್ನೀರ್ ನೀಟಾಗಿ ಗೊತ್ತಾಗಲಿ ಅಂದ್ಬಿಟ್ಟು ಸೈಡಲ್ಲಿ ಪನ್ನೀರನ್ನು ಇಟ್ಟು ಸ್ವಲ್ಪ ಸ್ಟ್ರಾಬೆರಿ ಕಲರ್ಫುಲ್ ಆಗಿ ಕಾಣಲಿ ಅಂತ ಸ್ಟ್ರಾಬೆರಿ ಹಾಕಿ ಕೊಟ್ಟೆ. ಸೊ ನಾನು ಯೂಶಲಿ ಲೈಕ್ ಸೀಡ್ಸು ಏನಾದರೂ ಇನ್ಸ್ಟೆಂಟಾಗಿ ಬೇಕಾಗಿದ್ರೆ ಇನ್ಸ್ಟಾಮಾರ್ಟಲ್ಲಿ ತರಿಸ್ಕೊಳ್ತೀನಿ, ಸ್ವಿಗ್ಗಿನಲ್ಲಿ. ಸೊ ಹಾಗೆ ನಾನು ಸನ್ಫ್ಲವರ್ ಸೀಡ್ಸು ಹಾಗೆ ಪಂಪ್ಕಿನ್ ಸೀಡ್ಸನ್ನು ತರಿಸ್ಕೊಂಡಿದ್ದೆ. ಅದನ್ನು ಜಾರ್ಗೆ ಹಾಕಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಗೆ ಕಿಡ್ಸ್ಗೆ ಗ್ರೀನ್ ಆ್ಯಪಲ್ ಮತ್ತು ಸ್ವಲ್ಪ ಬಿಸ್ಕೆಟನ್ನು ಇಟ್ಟು ಅವ್ರ ಬಾಕ್ಸ್ ಕಂಪ್ಲೀಟ್ ಪ್ಯಾಕ್ ಮಾಡಿಕೊಂಡೆ. ಹಾಗೆ ಅವ್ರಿಗೆ ಈವ್ನಿಂಗ್ ಬಿಸಿನೀರು ಇವೆಲ್ಲವನ್ನು ಪ್ಯಾಕ್ ಮಾಡಿಕೊಂಡು ಅವ್ರದ್ದು ಲಂಚ್ ಬ್ಯಾಗನ್ನು ಕೂಡ ರೆಡಿ ಮಾಡಿಕೊಂಡೆ. ಸೊ ಯೂಶಲಿ ಇದೆಲ್ಲ ಲೈಕ್ ಒಂದು 6:30, 7 ಒಳಗೆ ಆಗೋಗುತ್ತೆ. ಹಾಗೆ ಹಸ್ಬೆಂಡ್ಗೆ ಓಟ್ ಮೀಲನ್ನು ಮಾಡೋಣ ಆಫ್ಟರ್ನೂನ್ ಲೈಕ್ ಬೈ 11 o'clock ಅವ್ರು ತಿಂತಾರೆ ಅಂದ್ಬಿಟ್ಟು ನಾನು ಓವರ್ನೈಟ್ ಸೋಕ್ ಮಾಡಿದಂಥ ಓಟ್ಸನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ಟ್ರಾಬೆರಿ, ಪಂಪ್ಕಿನ್ ಸೀಡ್ಸು ಹಾಗೆ ಸನ್ಫ್ಲವರ್ ಸೀಡ್ಸನ್ನು ಹಾಕಿ ಡೆಕೋರೇಟ್ ಮಾಡಿ ಕೊಟ್ಟೆ. ನೋಡೋದಕ್ಕೂ ಸ್ವಲ್ಪ ಚೆನ್ನಾಗಿ ಅನಿಸಿದ್ರೆ, ಹೆಲ್ತಿ ಫುಡ್ ಈ ರೀತಿ ನೋಡೋದಕ್ಕಾದರೂ ಇಷ್ಟಪಟ್ಟು ಕಣ್ಣು ಚೆನ್ನಾಗಿ ಅನಿಸಿದ್ರೆ ತಿಂತಾರೆ ಅನ್ನೋವಂಥ ಒಂದು ಇಂಟೆನ್ಷನಿಂದ ಈ ರೀತಿ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅವರಿಗೂ ಸ್ವಲ್ಪ ಈ ರೀತಿ ಡೆಕೋರೇಟ್ ಮಾಡಿಕೊಟ್ರೆ ಇಷ್ಟ ಆಗುತ್ತಲ್ಲ. ಸೊ ಹಾಗಾಗಿ ಈ ರೀತಿ ಓಟ್ ಮೀಲನ್ನು ಕೂಡ ಮಾಡಿಕೊಟ್ಟೆ. ಹಾಗೆ ನನ್ನ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಸಲಾಡನ್ನು ಯೂಶಲಿ ಲೈಕ್ 10:30ಗೆ ನಾನು ತಿನ್ನೋದು ಆಫೀಸಲ್ಲಿ. ಸೊ ಒಂದು ಬನಾನಾ ಹಾಗೆ ಸಲಾಡನ್ನು ನನ್ನ ಬಾಕ್ಸ್ಗೂ ಕೂಡ ಹಾಕ್ಕೊಂಡೆ. ಹಾಗೆ ಮಧ್ಯಾಹ್ನಕ್ಕೆ ರೈಸ್ ಸಾಂಬಾರು. ಸೊ ನನ್ನ ಬಾಕ್ಸ್ ಕೂಡ ರೆಡಿ ಆಯಿತು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ನನ್ನ ಮಾರ್ನಿಂಗ್ ರೂಟೀನ್. ನನ್ನ ಈ ರೂಟೀನ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.